ಪ್ರಿಯ ವಿದ್ಯಾರ್ಥಿಗಳೇ, ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ, ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ, ಎರಡನೆಯ ಸೆಮಿಸ್ಟರ್ನಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಕನ್ನಡ ಲೋಕ ಅಂತಕ್ಕಂತಹ ಕನ್ನಡ ಭಾಷಾ ಪಠ್ಯವನ್ನು 2016ರಿಂದ ಪಠ್ಯವಾಗಿ ಇಟ್ಟಿದ್ದಾರೆ. ಈ ಪಠ್ಯದಲ್ಲಿ ಸುಮಾರು 15 ಅಧ್ಯಾಯಗಳನ್ನು ನಾವು ಕಾಣಬಹುದು. ಈ ಪಠ್ಯ ಭೂಮಿ, ಜೀವ ಮತ್ತು ಆಕಾಶ ಎಂಬ 3 ಥೀಮ್ಗಳನ್ನು ಕೇಂದ್ರವಾಗಿಟ್ಟುಕೊಂಡು ಈ ಪಠ್ಯವನ್ನು ರಚಿಸಿದ್ದಾರೆ. ಪಂಪನಿಂದ ಹಿಡಿದು ಬ್ರಹ್ಮದೇವ ಹದಳಗಿ ಅವರವರೆಗೆ 15 ಅಧ್ಯಾಯಗಳು ವಿಸ್ತಾರವಾಗಿ ಹರಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಈ ಪಠ್ಯದಲ್ಲಿ ಗಮನಿಸ್ಬೋದು. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪರಿವಿಡಿಯಲ್ಲಿ ಕಾಣ್ತಕ್ಕಂತಹ ಈ 15 ಅಧ್ಯಾಯಗಳ ವಿವರಗಳನ್ನು ನಾವು ನೋಡೋದಾದರೆ, ಮೊದಲನೆಯ ಅಧ್ಯಾಯ ಕರ್ಣ ರಸಾಯನಮಲ್ತೆ ಭಾರತಂ, ಪಂಪನಿಂದ ರಚಿಸಲ್ಪಟ್ಟಂತಹ ವಿಕ್ರಮಾರ್ಜುನ ವಿಜಯದಿಂದ ಆರಿಸಿಕೊಂಡಿಟ್ಟಿರ್ತಕ್ಕಂಥ ಕಾವ್ಯಭಾಗ. ಇದು ಮೊದಲ ಅಧ್ಯಾಯ. ಈ ಅಧ್ಯಾಯದಲ್ಲಿ ನಾವು ದುರ್ಯೋಧನನ ವ್ಯಕ್ತಿತ್ವ, ಕರ್ಣನ ಸಾವಿನಿಂದಾದ ಶೋಕ, ಭೂಮಿ, ತಾಯಿ, ತಂದೆ, ತಮ್ಮಂದಿರು ಮತ್ತು ಕರ್ಣ ಇವರಲ್ಲಿ ದುರ್ಯೋಧನನ ಆಯ್ಕೆ ಏನು, ಆದ್ಯತೆ ಯಾರು, ಹೇಗೆ ಅಂತಕ್ಕಂತಹ ನೆಲೆಗಳಲ್ಲಿ ಈ ಪಠ್ಯವನ್ನು ನಾವು ವಿಸ್ತಾರವಾಗಿ ಚರ್ಚಿಸ್ಬೋದು. ಇನ್ನು ಎರಡನೇ ಅಧ್ಯಾಯ ಹಗೆಗೆ ಕೊಡುವೆನೆ ಮೇದಿನಿಯನು ಅಂಥೇಳಿ ಕುಮಾರವ್ಯಾಸ ಬರೆದಿರ್ತಕ್ಕಂತಹ ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಕುಮಾರವ್ಯಾಸ ಭಾರತದಿಂದ ಈ ಕಾವ್ಯಭಾಗವನ್ನು ಆಯ್ದುಕೊಳ್ಳಲಾಗಿದೆ. ಈ ಭಾಗದಲ್ಲಿ, ಈ ಕಾವ್ಯಭಾಗದ ಆರಂಭದಲ್ಲಿ ವನವಾಸಕ್ಕೆ ಹೊರಟ ಪಾಂಡವರಿಗೆ ದೊರೆತ ವಿದಾಯ ಪ್ರೇಮ ಎಂತಹದ್ದು, ದುರ್ಯೋಧನನ ಸ್ವಭಾವ ಏನು, ವಿದುರ ಮತ್ತು ಧೃತರಾಷ್ಟ್ರರ ಪಾತ್ರ ಪರಿಚಯದೊಂದಿಗೆ ಈ ಭಾಗದಲ್ಲಿ ಕಾಣಿಸ್ಕೊಳ್ತಕ್ಕಂತಹ ದೌಮ್ಯ ಮಹರ್ಷಿ, ಮೈತ್ರೇಯ ಮಹರ್ಷಿಯರ ಬಗೆಗಿನ ವಿವರಗಳ ಕುರಿತು ಏನು ಚರ್ಚೆಯಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಭಾಗದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಇನ್ನು ಮೂರನೇ ಅಧ್ಯಾಯ ಒಬ್ಬನಿಗೆ ಎಷ್ಟು ಭೂಮಿ ಬೇಕು, ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರ್ತಕ್ಕಂತಹ ಅಧ್ಯಾಯ. ಮಹಾಪ್ರಸ್ಥಾನ ಮತ್ತು ಇತರ ಕಥೆಗಳು ಅಂತಕ್ಕಂತಹ ಕೃತಿಯಿಂದ ಈ ಕಥೆಯನ್ನು ಆರಿಸಿಕೊಳ್ಳಲಾಗಿದೆ. ಕನ್ನಡ ಲೋಕದ 15 ಅಧ್ಯಾಯಗಳಲ್ಲಿ ತುಂಬ ವಿಸ್ತಾರವಾಗಿರ್ತಕ್ಕಂತಹ ಸುಮಾರು 20ಕ್ಕೂ ಹೆಚ್ಚು ಪುಟಗಳಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಕಥೆ ಅಂತೇಳಿ ನಾವು ಇದನ್ನು ನೋಡ್ಬೋದು. ಒಬ್ಬನಿಗೆ ಎಷ್ಟು ಭೂಮಿ ಬೇಕು ಅಂತಕ್ಕಂತಹ ಅಧ್ಯಾಯದಲ್ಲಿ ಹಳ್ಳಿ ನಗರ ಬದುಕಿನ ವಿವರಗಳೊಂದಿಗೆ ಭೂಮಿಯನ್ನು ನಂಬಿ ಬದುಕ್ತಕ್ಕಂತಹ ಗ್ರಾಮೀಣ
ಸಮುದಾಯದ ಚಿತ್ರಣವನ್ನು ಇಲ್ಲಿ ಪರಿಚಯಿಸಿದ್ದಾರೆ. ಭೂಮಿಯ ಬಗ್ಗೆ ಪಾಹಂ ಎಂಬ ರೈತನಿಗಿದ್ದ ವ್ಯಾಮೋಹ ಅವನ ದುರಂತಕ್ಕೆ ಹೇಗೆ ಕಾರಣವಾಯಿತು ಅಂತೇಳಿ ನಾವು ಈ ಪಠ್ಯದಲ್ಲಿ ಗಮನಿಸ್ಬೋದು. ಹೇಗೆ ಪಾಹಂ ಅಂತಕ್ಕಂಥ ರೈತ ಭೂಮಿಯ ಮೇಲಿನ ವ್ಯಾಮೋಹಕ್ಕಾಗಿ ಹೇಗೆ ಅವನು ದುರಂತಕ್ಕೀಡಾದ ಅಂತಕ್ಕಂತಹ ನೆಲೆಯಲ್ಲಿ ನಾವು ಈ ಅಧ್ಯಯನವನ್ನು ಗಮನಿಸ್ಬೋದು. 4ನೇ ಅಧ್ಯಾಯ ಭರತ ಮಾತೆ ಅಂತೇಳಿ ನಾವು ಭಾಗವನ್ನು ಗಮನಿಸ್ತೀವಿ. ಕುವೆಂಪುರವರು ಬರೆದಿರ್ತಕ್ಕಂತಹ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂತಹ ಮಹಾಕಾವ್ಯದ ಆಯ್ದ ಭಾಗವನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಈ ಆಯ್ದ ಭಾಗದಲ್ಲಿ ಯಾವ ಅಂಶಗಳನ್ನು ನಾವು ಗಮನಿಸಬಹುದು ಅಂತೇಳಿ ನೋಡಿದ್ರೆ, ದಶರಥನ ಪುತ್ರ ಪ್ರೇಮ, ಅತಿಯಾದ ಪುತ್ರ ಪ್ರೇಮದ ಕಾರಣಕ್ಕಾಗಿ ರಾಮ ಕಾಡಿಗೆ ಹೋದ ನಂತರದಲ್ಲಿ ದುಃಖಕ್ಕೆ ಹೇಗೆ ದಶರಥ ಒಳಗಾಗ್ತಾನೆ ಅಂತಕ್ಕಂಥ ವಿವರಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಅದರ ಜೊತೆಯಲ್ಲಿ ಭರತ ಕಂಡಂತಹ ದುಸ್ವಪ್ನವನ್ನು ನಾವು ವಿವರವಾಗಿ ಇಲ್ಲಿ ಗಮನಿಸ್ಬೋದು. ಅಯೋಧ್ಯೆಯ ವರ್ಣನೆ, ಕೈಕೆಯ ಪಶ್ಚಾತ್ತಾಪದ ನುಡಿಗಳೊಂದಿಗೆ ಶ್ರೀರಾಮನ ಕುರಿತಾದ ಇತರೆ ಪಾತ್ರಗಳ ಅಭಿಪ್ರಾಯ ಹೇಗೆ ವ್ಯಕ್ತವಾಗಿದೆ ಈ ಕಾವ್ಯ ಭಾಗದಲ್ಲಿ ಅಂತೇಳಿ ನಾವು ಗಮನಿಸಬೇಕಾಗತ್ತೆ. ಇನ್ನು 5ನೇ ಅಧ್ಯಾಯ ಶವದ ಮನೆ ಅಂತಕ್ಕಂತಹ ಕತೆ. ಇದನ್ನು ಚದುರಂಗರವರು ಬರೆದಿರ್ತಕ್ಕಂತಹ ಶವದ ಮನೆ ಅಂತಕ್ಕಂತಹ ಕಥಾ ಸಂಕಲನದಿಂದ ಈ ಕಥೆಯನ್ನು ಆರಿಸಿಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಶವದ ಮನೆ ಕಥೆಯ ಮೂಲಕ ಸಾಮಾಜಿಕ ವಿಡಂಬನೆ, ಶವದ ಮನೆಯಲ್ಲಿ ನಾರಣಪ್ಪನಿಗಾದ ಅನುಭವದ ವಿವರಗಳನ್ನು ನಾವಿಲ್ಲಿ ಕಾಣ್ಬೋದು. ಆಸ್ಪತ್ರೆಯ ಸಿಬ್ಬಂದಿಯ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯಿಂದ ಬದುಕಿದ್ದಾಗಲೇ ಶವದ ಮನೆಯನ್ನು ಸೇರಿದ ಗುಮಾಸ್ತನಾಗಿರ್ತಕ್ಕಂಥ ನಾರಣಪ್ಪ ಬದುಕಿನಲ್ಲಿ ಕಾಣದ ಸುಖ ಸಂತೋಷವನ್ನು ಶವದ ಮನೆಯಲ್ಲಿದ್ದ ಹೆಣಗಳ ಮಧ್ಯದಲ್ಲಿ ಕಂಡ ಬಗೆಯ ವಿವರಗಳ ಅನಾವರಣ ಅಂತಕ್ಕಂಥದ್ದು ಈ ಕಥೆಯಲ್ಲಿ ಇದೆ. ಹೇಗೆ ಶವದ ಮನೆಯ ಒಳಗಿರ್ತಕ್ಕಂಥ ಹೆಣಗಳ ಜೊತೆ ಅವನು ಮುಖಾಮುಖಿ ಆಗ್ತಾನೆ, ಏನೆಲ್ಲ ಚರ್ಚೆ ಆಗುತ್ತೆ ಅಂಥೇಳಿ ಹಾಸ್ಯಭರಿತವಾಗಿ ಕತೆ ತೀಕ್ಷ್ಣವಾಗಿ ಚರ್ಚೆಯನ್ನು ಮಾಡುತ್ತೆ. 6ನೇ ಅಧ್ಯಾಯ ಋಣದ ಹುಂಜ ಅಂತೇಳಿ ನೋಡ್ತೀವಿ. ಸುರ ಮೆಕ್ಕುಂಡಿಯವರು ಬರೆದಿರ್ತಕ್ಕಂತಹ ಬಕುಲದ ಹೂಗಳು ಅಂತಕ್ಕಂತಹ ಕಾವ್ಯ ಸಂಕಲನದಿಂದ ಆರಿಸ್ಕೊಂಡಿಟ್ಟಿರ್ತಕ್ಕಂತಹ ಪದ್ಯ. ಋಣದ ಹುಂಜ ಕವಿತೆಯಲ್ಲಿ ಸಾಕ್ರಟೀಸನ ಕೊನೆಯ ದಿನಗಳ ಚಿತ್ರಣಗಳು ಇದೆ. ಅಥೆನ್ಸ್ನಲ್ಲಿ ವೈಚಾರಿಕ ವಾತಾವರಣವನ್ನುಂಟು ಮಾಡಲು ಪ್ರಯತ್ನಿಸಿದ ಸಾಕ್ರಟೀಸ್ ಅವನ ಮನೋಧರ್ಮ ಅಂತಕ್ಕಂಥದ್ದು ಆಳುವವರಿಗೆ ಅಪರಾಧವಾಗಿ ಕಾಣುತ್ತೆ, ಕೆಡುಕಾಗಿ ಕಾಣುತ್ತೆ. ಪ್ರಭುತ್ವದ ದಾಸಾನುದಾಸರಂತೆ ವರ್ತಿಸುವ ಯುವಜನತೆಯನ್ನು ವಿಚಾರವಂತರನ್ನಾಗಿ ಮಾಡುವ ಇವನ ಪ್ರಯತ್ನವೇ ಅವನನ್ನು ಸಾವಿನ ಹತ್ರಕ್ಕೆ ಕರ್ಕೊಂಡೋಗೋದನ್ನು ನಾವಿಲ್ಲಿ ಕಾಣ್ತೀವಿ. ಹೀಗೆ ಗ್ರೀಸ್ ತತ್ವಜ್ಞಾನಿಯಾಗಿರ್ತಕ್ಕಂತಹ ಸಾಕ್ರಟೀಸನ ವ್ಯಕ್ತಿತ್ವದೊಂದಿಗೆ ಈ ಪದ್ಯದಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಜೈಲರ್ ಆಗಿರ್ಬೋದು, ಪ್ಲೇಟೋ ಸಾಕ್ರಟೀಸ್ನ ಶಿಷ್ಯ ಆಗಿರ್ಬೋದು, ಕ್ರೀಟೋ ಅಂತಕ್ಕಂಥ ಶಿಷ್ಯ ಆಗಿರ್ಬೋದು, ಮುಂತಾದವರ ವಿವರಗಳ ಮೂಲಕ ಪದ್ಯ ಸಾಕ್ರಟೀಸನ ವ್ಯಕ್ತಿತ್ವವನ್ನು ನಮಗೆ ಕಟ್ಟಿಕೊಡುತ್ತೆ. ಇನ್ನು 7ನೇ ಅಧ್ಯಾಯ ನಾಡದೇವಿಯೇ KS ನಿಸಾರ್ ಅಹಮದ್ ಅವರು ಬರೆದಿರ್ತಕ್ಕಂತಹ ನಿತ್ಯೋತ್ಸವ ಅಂತಕ್ಕಂಥ ಕವನ ಸಂಕಲನದಿಂದ ಆರಿಸ್ಕೊಂಡಿಟ್ಟಿರ್ತಕ್ಕಂಥ ಪಠ್ಯ ಭಾಗ.
ನಾಡದೇವಿಯೇ ಕವಿತೆ ಅಭಿಮಾನದಿಂದ ಪ್ರಶಂಸಿಸಿ ಗರ್ವಪಡುವ ನಮ್ಮ ನಾಡಿನೊಳಗಿರುವ ಎರಡು ಬಗೆಯ ಸಮಾನಾಂತರ ಜೀವನ ಕ್ರಮಗಳ ವೈಪರೀತ್ಯವನ್ನು ಅತ್ಯಂತ ವಿಷಾದದ ದನಿಯಲ್ಲಿ ಮಂಡಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಮೌಲ್ಯ, ನೈತಿಕತೆ ದಿವಾಳಿಯಾಗಿದ್ದು ಇವತ್ತಿನ ಸ್ಥಿತಿಯಲ್ಲಿ ಪ್ರೀತಿ, ಕರುಣೆ, ಸೌಹಾರ್ದಗಳ ನಿಜವಾದ ದಾರಿಯೆಡೆಗೆ ಮರು ಪ್ರಯಾಣದ ಅನಿವಾರ್ಯದ ಬೆಳಕಲ್ಲಿ ಸಾಕ್ತಕ್ಕಂತಹ ಮನೋಧರ್ಮವನ್ನು ಈ ಕವಿತೆ ಅಂತಕ್ಕಂಥದ್ದು ಚರ್ಚಿಸುತ್ತೆ. ಎರಡು ಸಮಾನಾಂತರ ಜೀವನ ಕ್ರಮಗಳು, ಅದರ ವ್ಯತ್ಯಾಸವನ್ನು ನಾವು ಈ ಪದ್ಯದಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಪದ್ಯ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು 8ನೇ ಅಧ್ಯಾಯ ಆಧುನಿಕ ನಾಗರಿಕತೆ ಮತ್ತು ಗೋವಿನ ಹಾಡು. ಯುವರ್ ಅನಂತಮೂರ್ತಿಯವರು ರುಜುವಾತು ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂತಹ ಲೇಖನ ಇದು. ಈ ಲೇಖನದ ಒಳಗಡೆಗೆ ಆಧುನಿಕ ನಾಗರಿಕತೆಯ ಸಂದರ್ಭದಲ್ಲಿ, ಇವತ್ತಿನ ಸಂದರ್ಭದಲ್ಲಿ ಗೋವಿನ ಸ್ಥಿತಿ ಹೇಗೆ ಸ್ಥಿತ್ಯಂತರಕ್ಕೆ ಒಳಗಾಗಿದೆ, ಗೋವಿನ ವಿವರಗಳು, ಗೋವಿನ ಮಹತ್ವ, ಗೋವಿನ ಸುತ್ತ ಅನೇಕ ವಿಚಾರಗಳನ್ನು ಯುವರ್ ಅನಂತಮೂರ್ತಿಯವರಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾವು ಈ ಲೇಖನದಲ್ಲಿ ಗಮನಿಸ್ತೀವಿ. ಇನ್ನು 9ನೇ ಅಧ್ಯಾಯ ಓ ಎನ್ನ ದೇಶ ಬಾಂಧವರೇ. ಚಂದ್ರಶೇಖರ್ ಪಾಟೀಲ್ ಅವರು ಬರೆದಿರತಕ್ಕಂತಹ ಚಂಪಾ ಕಾವ್ಯ ಅಂತಕ್ಕಂಥ ಕೃತಿಯಿಂದ ಆರಿಸ್ಕೊಂಡಿರ್ತಕ್ಕಂತಹ ಪದ್ಯಭಾಗ ಓ ಎನ್ನ ದೇಶ ಬಾಂಧವರೇ ಅಂತೇಳಿ ನೋಡ್ತೀವಿ. ಉತ್ತರ ಕರ್ನಾಟಕದ ಭಾಷೆಯ ಸೊಗಡು, ಸತ್ವದಿಂದ ಕೂಡಿದ ಚಂಪಾ ಅವರ ಬರವಣಿಗೆ, ವಿಡಂಬನೆ ಮತ್ತು ವಿನೋದದ ವೈಶಿಷ್ಟ್ಯಗಳಿಂದ ಗಮನ ಸೆಳೀತಕ್ಕಂಥದ್ದನ್ನು ನಾವು ಇವರ ಕಾವ್ಯಗಳಲ್ಲಿ ನಾವು ಗಮನಿಸ್ಬೋದು. ನೆಲ, ಪುರಾಣ, ಇತಿಹಾಸ, ಸಂಸ್ಕೃತಿ, ಪರಂಪರೆಗಳ ಬಗ್ಗೆ ಒಣ ಅಭಿಮಾನವನ್ನು ಪ್ರಕಟಿಸುತ್ತಾ ಕಿರಿಚುವ ಹುಸಿ ದೇಶ ಪ್ರೇಮಿಗಳ ಅಬ್ಬರವನ್ನು ಕವಿತೆಯಲ್ಲಿ ವಿಡಂಬಿಸುತ್ತೆ, ವ್ಯಂಗ್ಯವನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇದಾದ ನಂತರದಲ್ಲಿ 10ನೇ ಅಧ್ಯಾಯ ಬೇರೊಂದು ಲೋಕದಲ್ಲಿ ಇಟ್ಟ ಹೆಜ್ಜೆ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರ್ತಕ್ಕಂತಹ ಚಂದ್ರನ ಚೂರು ಅಂತಕ್ಕಂತಹ ಮಿಲೇನಿಯಂ ಸರಣಿಗಳಿಂದ ಆಸ್ಕೊಂಡಿಟ್ಟಿರ್ತಕ್ಕಂತಹ ಒಂದು ಬರಹ. ಬೇರೊಂದು ಲೋಕದಲ್ಲಿ ಇಟ್ಟ ಹೆಜ್ಜೆ, ಆ ಪಠ್ಯದ ಶೀರ್ಷಿಕೆನೇ ಹೇಳ್ತಾ ಇದೆ. ಈ ಪಠ್ಯವನ್ನು ನಾವು ಓದೋದಕ್ಕೆ ಆರಂಭಿಸಿದರೆ ಅದು ಹೇಗೆ ಮನವರಿಕೆಗೆ ಬರುತ್ತೆ ಅನ್ನೋದನ್ನು ನೋಡೋದಾದರೆ, ನಾಟಕದಂತೆ ಓದಿಸಿಕೊಳ್ಳುವ ಈ ಬರಹ ಮನುಷ್ಯನ ಬಾಹ್ಯಾಕಾಶ ಸಾಧನೆಯ ಪ್ರಾಥಮಿಕ ಕೆಲವು ಸಂಗತಿಗಳನ್ನು ಈ ಪಠ್ಯಭಾಗ ನಮಗೆ ಕಟ್ಕೊಡುತ್ತೆ. ನಾವು ಓದಬೇಕಾದ್ರೆ ನಾಟಕದಂತೆ ಅದು ಕಾಣಿಸ್ಕೊಳ್ಳುತ್ತೆ. ಆದರೆ ಹೀಗೆ ಕಾಣಿಸಿಕೊಳ್ತಕ್ಕಂಥ ಈ ಬರಹ ಅಂತಕ್ಕಂಥದ್ದು ಮನುಷ್ಯ ಅಂತಕ್ಕಂಥವನು ಬಾಹ್ಯಾಕಾಶದವರೆಗೂ ಕೂಡ ಅವನು ಇಟ್ಟಂತಹ ಹೆಜ್ಜೆಯ ವಿವರಗಳನ್ನು ಇಲ್ಲಿ ಕಟ್ಕೊಡುತ್ತೆ. 1969 ಜುಲೈ 20 4:17:43 ಮನುಷ್ಯನ ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂತಹ ಕ್ಷಣ ಅದು. ಚಂದ್ರನ ಅಂಗಳದಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಅಂತಕ್ಕಂಥವನು ಕೊಲಂಬಿಯಾ ಗಗನನೌಕೆಯಲ್ಲಿ ಈಗಲ್ನ ಸಹಾಯದಿಂದ ಹೆಜ್ಜೆ ಇಟ್ಟಿರ್ತಕ್ಕಂತಹ, ಪಾದವನ್ನು ಊರಿರ್ತಕ್ಕಂತಹ ಆ ಕ್ಷಣ ಏನಿದೆ, ಇಡೀ ಮನುಷ್ಯ ಕುಲವೇ ಸಂಭ್ರಮಿಸ್ತಕ್ಕಂಥ ಕ್ಷಣ. ಇಂತಹ ಚಂದ್ರನ ಮೇಲೆ ಹೆಜ್ಜೆ ಇಟ್ಟಂತಹ ಆ ಅವಿಸ್ಮರಣೀಯ ಕ್ಷಣಗಳನ್ನು ಪೂರ್ಣಚಂದ್ರ ತೇಜಸ್ವಿಯವರು ಬೇರೊಂದು ಲೋಕದಲ್ಲಿ ಇಟ್ಟ ಹೆಜ್ಜೆ ಅಂತಕ್ಕಂಥ ತಮ್ಮ ಬರಹದಲ್ಲಿ ಕನ್ನಡಿಗರಿಗೆ ತಲುಪಿಸುವ ಕೆಲಸವನ್ನು ಈ ಬರಹದ ಮೂಲಕ ಮಾಡಿದರು. 11ನೇ ಅಧ್ಯಾಯ ಪರಿಚಯ. ಲ್ಯಾರಿ ಕಾರ್ನ್ ಅಂತಕ್ಕಂಥವ್ರು ಬರೆದಿರ್ತಕ್ಕಂತಹ ಈ ಪಠ್ಯಭಾಗವನ್ನು ಹುಲ್ಲಿನ ಕ್ರಾಂತಿ ಅಂತೇಳಿ ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂತಹ
ಕೃತಿಯಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ. ದಕ್ಷಿಣ ಜಪಾನಿನ ಶಿಕೋಕು ದ್ವೀಪದ ಹಳ್ಳಿಯಲ್ಲಿ ಮನಸೋಬು ಫುಕುವೋಕ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಸಹಜ ಕೃಷಿ ಪದ್ಧತಿಯ ಮೂಲಕ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಅನೇಕ ಸಂಗತಿಗಳ ವಿವರಗಳು ಈ ಪಠ್ಯದ ಒಳಗೆ ಕಾಣಿಸ್ತಾವೆ. ಸಹಜ ಕೃಷಿ ವಿಧಾನವನ್ನು ಇಲ್ಲಿ ಹೇಗೆ ಅಳವಡಿಸ್ತಾನೆ, ಹೇಗೆ ಮೈಲಿಗಳನ್ನು ಸಾಧಿಸ್ತಾರೆ ಅಂತಕ್ಕಂಥ ಅನೇಕ ಈ ಸಹಜ ಕೃಷಿ ಪದ್ಧತಿಗೆ ಸಂಬಂಧಪಟ್ಟಂಥ ವಿವರಗಳನ್ನು ಗಮನಿಸಬಹುದು. ಈ ಫುಕುವೋಕ ಅಂತಕ್ಕಂಥವರು ಏನು ಮಾಡದಿರುವ ಕೃಷಿ ವಿಧಾನವನ್ನು ಹೇಗೆ ಈ ಪಠ್ಯದಲ್ಲಿ ಪರಿಚಯಿಸಿದರು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. 12ನೇ ಅಧ್ಯಾಯ ನಲ್ಲಿಯಲ್ಲಿ ನೀರು ಬಂದಿತು. ಸದಾಶಿವ ಅವರು ಬರೆದಿರ್ತಕ್ಕಂತಹ ಕಥೆ ಇದು. ನಲ್ಲಿಯಲ್ಲಿ ನೀರು ಬಂದಿತು ಅಂತಕ್ಕಂತಹ ಕಥಾ ಸಂಕಲನದಿಂದಲೇ ಆರಿಸಿಕೊಂಡಿಟ್ಟಿರತಕ್ಕಂಥ ಪಠ್ಯಭಾಗ. 2 ಜೀವಗಳಾದ ಸೀತಮ್ಮ ಮತ್ತು ರಂಗಮ್ಮರ ನಡುವೆ ನಡೀತಕ್ಕಂತಹ ಘಟನೆ, ನೀರಿಗಾಗಿ ನಡೀತಕ್ಕಂತಹ ಘಟನೆ. ಕೊನೆಗೆ ಆ ನೀರೇ ಇವರಿಬ್ಬರನ್ನು ಕೂಡ ಸೇರಿಸ್ತಕ್ಕಂತಹ ನೆಲೆಯಲ್ಲಿ ಇಲ್ಲಿನ ಕಥನ ಅಂತಕ್ಕಂಥದ್ದು ಹರಡಿಕೊಂಡಿದೆ. ಈ ಕಥೆಯಲ್ಲಿ ಬರ್ತಕ್ಕಂತಹ ಮಹಿಳಾ ಪಾತ್ರಗಳ ಸಂಕೀರ್ಣತೆಯನ್ನು ಈ ಕತೆ ವಿಮರ್ಶೆಗೆ ನಮ್ಮನ್ನು ಓದುಗನನ್ನು ಒಡ್ಡೋದರಲ್ಲಿ ಸಂದೇಹನೇ ಇಲ್ಲ. ಹಾಗಾಗಿ ಹೇಗೆ 2 ಜೀವಗಳ ನಡುವೆ ನೀರು ಅಂತಕ್ಕಂಥದ್ದು ಸೇತುವೆಯಾಗಿ ಕಥೆಯಲ್ಲಿ ರೂಪುಗೊಂಡು ಅಂತಕ್ಕಂತಹ ನೆಲೆಯಲ್ಲಿ ನಾವು ಈ ಪಠ್ಯಭಾಗವನ್ನು ಅರ್ಥೈಸ್ಕೋಬೇಕಾಗಿದೆ. ಇನ್ನು 13ನೇ ಅಧ್ಯಾಯ ಮರಳಿನ ಬಳಕೆ, ದುಷ್ಪರಿಣಾಮಗಳು ಮತ್ತು ಪರಿಹಾರಗಳು ಅಂತೇಳಿ ನೋಡ್ತೀವಿ. ಪ್ರೊಫೆಸರ್ ರಾಜಾಸಾಬ್ AH ಅವರು ಬರೆದಿರ್ತಕ್ಕಂತಹ ಸಸ್ಯಶೋಧ ಅಂತಕ್ಕಂಥ ಕೃತಿಯಿಂದ ಆರಿಸ್ಕೊಂಡಿರ್ತಕ್ಕಂಥ ಲೇಖನ. ಮರಳಿನ ಬಳಕೆ ಅಂತಕ್ಕಂಥ ಶೀರ್ಷಿಕೆನೇ ಹೇಳ್ತಾ ಇದೆ. ಈ ಪಠ್ಯದಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಈ ಕಾಂಕ್ರೀಟ್ ಕಾಡನ್ನು ಇವತ್ತು ಏನು ನಾವು ನಗರಗಳಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ, ಯಥೇಚ್ಛವಾಗಿ ನದಿಯ ಒಡಲನ್ನು ಇವತ್ತು ಬಗೆದು ಮರಳನ್ನು ಬೇಕಾಬಿಟ್ಟಿಯಾಗಿ ಬಳಸ್ತಾ ಇದ್ದೀವಿ. ಇಂಥ ಮರಳು ಅಂತಕ್ಕಂಥದ್ದು ಈ ಪ್ರಕೃತಿಯ ಒಳಗೆ ಅದು ರಚನೆ ಆಗೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ, ಅಂಥ ಮರಳನ್ನು ಇವತ್ತು ಮನುಷ್ಯ ಹೇಗೆ ಬಳಸ್ತಾ ಇದ್ದಾನೆ ಅಂತಕ್ಕಂಥ ಅನೇಕ ವಿವರಗಳು ಈ ಪಠ್ಯಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮರಳಿನ ಪ್ರಯೋಜನಗಳು, ಮರಳಿನ ಮಹತ್ವ, ಮರಳು ಬಳಕೆಯ ಪರಿಹಾರಗಳು ಹಾಗೂ ಇದರ ಜೊತೆಗೆ ಗಣಿಗಾರಿಕೆಯ ದುಷ್ಪರಿಣಾಮಗಳನ್ನು ಕುರಿತು ಇಲ್ಲಿ ಲೇಖನದಲ್ಲಿ ಲೇಖಕರು ಚರ್ಚೆ ಮಾಡೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು 14ನೇ ಅಧ್ಯಾಯ ಜ್ಞಾನ 3ನೆಯ ಕಣ್ಣು ಅಂತೇಳಿ ನೋಡ್ತೀವಿ. ಡಾಕ್ಟರ್ HS ಅನುಪಮ ಅವರು ಬರೆದಿರ್ತಕ್ಕಂತಹ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಪುಲೆ ಅಂತಕ್ಕಂತಹ ಕೃತಿಯಿಂದ ಆರಿಸ್ಕೊಂಡಿಟ್ಟಿರತಕ್ಕಂತಹ ಗದ್ಯ 5 ಭಾಗ. ಸಾವಿತ್ರಿಬಾಯಿ ಪುಲೆಯವರ ಬಗ್ಗೆ ಲೇಖಕಿಯ ಅಭಿಪ್ರಾಯ ಏನು, ಶಿಕ್ಷಣದ ಸಾಮಾಜಿಕ ಸಾಧ್ಯತೆಗಳೇನು, ಸಾವಿತ್ರಿಬಾಯಿ ಪುಲೆ ದಂಪತಿಗಳು ಶಿಕ್ಷಣದ ಮೂಲಕ ಮಾಡಿದ ಕ್ರಾಂತಿ ಅಂಥದ್ದು ಅಂತಕ್ಕಂತಹ ವಿವರಗಳನ್ನು HS ಅನುಪಮ ಅವರು ಈ ಲೇಖನದಲ್ಲಿ ಚರ್ಚಿಸ್ತಾರೆ. ಇನ್ನು ಕೊನೆಯ ಅಧ್ಯಾಯ 15ನೇ ಅಧ್ಯಾಯ ಮರೆಯಾಗುತ್ತಿರುವ ಜನಪದ ಊಟ ಗಿಣ್ಣು ಅಂತೇಳಿ ನಾವು ನೋಡ್ತೀವಿ. ಬ್ರಹ್ಮದೇವ ಹದಳಗಿಯವರು ಬರೆದಿರ್ತಕ್ಕಂತಹ ಜಾನಪದದಲ್ಲಿ ವರ್ಗ ಸಂಘರ್ಷದ ಸಂಕಥನಗಳು ಅಂತಕ್ಕಂತಹ ಕೃತಿಯಿಂದ ಆರಿಸ್ಕೊಂಡಿಟ್ಟಿರ್ತಕ್ಕಂಥ ಪಠ್ಯ. ಮರೆಯಾಗುತ್ತಿರುವ ಜನಪದ ಊಟ ಗಿಣ್ಣು. ಗಿಣ್ಣು ಅಂತಕ್ಕಂಥದ್ದು ಇವತ್ತು ನಾವು ಎಮ್ಮೆ ಕರು ಹಾಕಿದ 7 ದಿನಗಳಲ್ಲಿ ಸಿಗ್ತಕ್ಕಂತಹ ಆ ಹಾಲಿನ ಮೂಲಕ ಮಾಡ್ತಕ್ಕಂತಹ ಒಂದು ಆಹಾರ, ಒಂದು ಪದಾರ್ಥ. ಆ ಗಿಣ್ಣು ಎಷ್ಟು ಮುಖ್ಯ, ಅದರ ಜೊತೆಗೆ ಅನೇಕ ವಿವರಗಳನ್ನು ಇಲ್ಲಿ ಲೇಖಕರು ಕಟ್ಟಿಕೊಡ್ತಾರೆ. ಇದರ ಜೊತೆಗೆ ಜನಪದದ ಆಹಾರ ಕ್ರಮ, ಅವರ ಕಾಯಕ ನಿಷ್ಠೆ ಅಂತಕ್ಕಂಥದ್ದು ಯಾವ ಥರದಲ್ಲಿ
ವ್ಯಕ್ತವಾಗುತ್ತೆ. ಈ ಗಿಣ್ಣಿನ ಮಹತ್ವ ಏನು ಅಂತಕ್ಕಂತಹ ಅನೇಕ ವಿವರಗಳು ಈ ಕೊನೆಯ ಪಠ್ಯದಲ್ಲಿ ಚರ್ಚೆ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹೀಗೆ ಕನ್ನಡ ಲೋಕ ಅಂತಕ್ಕಂತಹ ಈ ಪಠ್ಯಭಾಗ ಈ 15 ಅಧ್ಯಾಯಗಳನ್ನು ನಾನು ಆಗಲೇ ಹೇಳಿದ ಹಾಗೆ ಭೂಮಿ, ಜೀವ ಮತ್ತು ಆಕಾಶ ಅಂತಕ್ಕಂತಹ 3 ಥೀಮ್ಗಳನ್ನು ಕೇಂದ್ರವಾಗಿಟ್ಟುಕೊಂಡು ನಾವು ಈ 15 ಅಧ್ಯಾಯಗಳಲ್ಲಿ ಪ್ರವೇಶ ಮಾಡ್ತಾ ನಾವು ಚರ್ಚೆ ಮಾಡಬೇಕಾಗಿದೆ. ಪರಿಕಲ್ಪನೆಯಲ್ಲಿ ಬೇರೆ ಬೇರೆಯಾಗಿ ಇಲ್ಲಿರುವ ವಿಷಯಗಳು, ಪರಿಕಲ್ಪನೆಗಳು ಕಂಡರೂ ಕೂಡ ಒಂದಕ್ಕೊಂದವು ಅಂತರ್ಸಂಬಂಧ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಆರಂಭದಲ್ಲಿರ್ತಕ್ಕಂತಹ ಈ ಭೂಮಿ, ಜೀವ ಮತ್ತು ಆಕಾಶ ಅಂತಕ್ಕಂತಹ ಥೀಮ್ಗಳನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡ ನಂತರದಲ್ಲಿ ನಾವು ಪಠ್ಯಭಾಗಗಳಲ್ಲಿ ಗಮನಿಸ್ತಾ ಅಲ್ಲಿರುವ ವಿವರಗಳನ್ನು ನಾವು ಚರ್ಚಿಸ್ತಾ ಮನನವನ್ನು ಮಾಡ್ತಾ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಾವು ಎಷ್ಟು ಮನನವನ್ನು ಮಾಡ್ತೀವೋ, ಅಧ್ಯಯನವನ್ನು ಮಾಡ್ತೀವೋ, ಪಠ್ಯ ಅಷ್ಟು ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಬಹಳ ಸೂಕ್ಷ್ಮವಾಗಿ ಪಠ್ಯವನ್ನು ಗಮನಿಸಬೇಕು. ನಮಸ್ಕಾರ.